ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಬಹುಶಃ ಮಹಾನಟಿ ರಿಯಾಲಿಟಿ ಶೋವನ್ನು ನೋಡ್ತಾ ಇರ್ಬೋದು. ಸಾಕಷ್ಟು ಕಲಾವಿದೆಯರು ಸ್ಕ್ರೀನ್ ಮೇಲೆ ಬರಬೇಕು, ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅಂತ ಸಾಕಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಮಹಾನಟಿ ರಿಯಾಲಿಟಿ ಶೋ ಅಲ್ಲಿ ಸುದೀಪ್ ಜೊತೆ ನಟಿಸಿ ಸೈ ಅನಿಸಿಕೊಂಡಿರುವಂಥ ಕಲಾವಿದೆ ಇದೀಗ ಇದೇ ಮಹಾನಟಿ ಶೋನಲ್ಲಿ ಸ್ಪರ್ಧಿಯಾಗಿ ಬಂದಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ? ಹಾಗಾದರೆ ಸುದೀಪ್ ಜೊತೆ ಯಾವ ಕ್ಯಾರೆಕ್ಟರಲ್ಲಿ ಈಕೆ ನಟಿಸಿದ್ರು, ಯಾರದು, ಯಾವ ಸಿನಿಮಾ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಅಭಿನಯ ಚಕ್ರವರ್ತಿ, ಕರುನಾಡಿನ ಮಾಣಿಕ್ಯ ಸುದೀಪ್ ಜೊತೆ ಕೆಲಸ ಮಾಡೋದಕ್ಕೆ ಉದಯೋನ್ಮುಖ ಕಲಾವಿದರು ಕಾಯ್ತಾ ಇರ್ತಾರೆ. ಸುದೀಪ್ ಜೊತೆಗೆ ಹೀರೋಯಿನ್ ಆಗಿ ಕಾಣಿಸ್ಕೋಬೇಕು, ಸುದೀಪ್ ಜೊತೆ ನಟಿಸಿದ್ರೆ ಸಾಕಪ್ಪ ಅಂತ ಹೇಳ್ಕೊಂಡು. ಹಾಗೆ ಸುದೀಪ್ ಸಿನಿಮಾ ಬಿಡುಗಡೆ ಆಗಿರ್ಬೋದು, ಹುಟ್ಟುಹಬ್ಬದ ದಿನವನ್ನು ಅಭಿಮಾನಿಗಳು ಹಬ್ಬದಂತೆ ಸೆಲೆಬ್ರೇಟ್ ಮಾಡ್ತಾರೆ. ಸುದೀಪ್ ಜೊತೆ ನಟಿಸಿ ಸೈ ಅನಿಸಿಕೊಂಡಿದ್ದಂತಹ ಬಾಲ ಕಲಾವಿದೆ ಇವತ್ತು ಖಾಸಗಿ ವಾಹಿನಿಯ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಯಾಗಿ ಬಂದಿದ್ದಾರೆ. ಸ್ನೇಹಿತರೆ, ಶನಿವಾರ ಹಾಗೆ ಭಾನುವಾರ ಪ್ರಸಾರ ಆಗುವಂತಹ ಮಹಾನಟಿ ಶೋನಲ್ಲಿ ನಟಿಯರಾದಂತಹ ಪ್ರೇಮ, ನಿಶ್ವಿಕಾ ಹಾಗೆ ನಿರ್ದೇಶಕ ತರುಣ್ ಸುಧೀರ್ ಜಡ್ಜಸ್ ಆಗಿದ್ದಾರೆ. ನಟ ರಮೇಶ್ ಅರವಿಂದ್ ಕಾರ್ಯಕ್ರಮದ ಮಹಾ ತೀರ್ಪುಗಾರರಾಗಿದ್ದಾರೆ. ಅಫ್ಕೋರ್ಸ್ ನಿರೂಪಕಿ ಆಂಕರ್ ಅನುಶ್ರೀ ಅವರು ನಿರೂಪಣೆಯನ್ನ ಮಾಡ್ತಾರೆ. ಇದು 2ನೇ ಸೀಸನ್. ಮೊದಲ ಸೀಸನ್ ಯಶಸ್ವಿಯಾಗಿ ಸಾಗುವಂತು, 2ನೇ ಸೀಸನ್ ಕೂಡ ಯಶಸ್ವಿಯಾಗಿ ಆರಂಭ ಆಗಿದೆ. ಸ್ಪರ್ಧಿಗಳು ತಮ್ಮ ನಟನಾ ಕೌಶಲ್ಯದಿಂದ ಮನೆ ಮಾತಾಗಿದ್ದಾರೆ. ದಿನ ಒಂದೊಂದು ಟಾಸ್ಕ್ ಅನ್ನ ಕೊಡ್ತಾ ಇದ್ದಾರೆ, ಸ್ಯಾಟರ್ಡೆ ಸಂಡೇ ಅಂತ ಬಂದ್ರೆ. ಸೊ ಮಹಾನಟಿ ಸೀಸನ್ 2ರಲ್ಲಿ ಸಾಕಷ್ಟು ಪ್ರತಿಭೆಗಳು ಬಂದಿದ್ದಾರೆ. ಸುದೀಪ್ ಜೊತೆ ಬಾಲ ಕಲಾವಿದೆಯಾಗಿ ನಟಿಸಿದ್ದಂಥ ನಟಿ ಕೂಡ ಇದೇ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ. ಸದ್ಯ ಈ ಕಲಾವಿದೆಯನ್ನ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಂದು ಹೆಸರಿಂದ ಕರೀತಾರೆ. ಅದೇನಪ್ಪ ಅಂತಂದರೆ ಜೂನಿಯರ್ ಪ್ರೇಮ ಅಂತ ಕರೀತಾರೆ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಯಾರು ಅಂತ. ಸೊ ಆಕೆ ಯಾವ ಸಿನಿಮಾದಲ್ಲಿ ನಟಿಸಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸೊ ತಮ್ಮ ನಟನೆಯಿಂದ ಪ್ರತಿ ವಾರ ತೀರ್ಪುಗಾರರಿಂದ ಉತ್ತಮ ಅಂಕ ಆಗಿರ್ಬೋದು, ಬಜರನ್ನು ಪಡ್ಕೊಳ್ತಾ ಇದ್ದಾರೆ ಈಕೆ. ಮುಂದಿನ ವಾರ ನಿಮ್ಮನ್ನು ಚಾಲೆಂಜಿಂಗ್ ಪಾತ್ರದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತ ಈ ಹಿಂದೆ ನಟಿ ಪ್ರೇಮ ಕೂಡ ಹೇಳ್ಕೊಂಡಿದ್ರು. ಸೊ ಡ್ರಾಮಾ ಜೂನಿಯರ್ ಸೀಸನ್ 2ರ ವಿನ್ನರ್ ಈಕೆ ಕೂಡ ಹೌದು. ಡ್ರಾಮಾ ಜೂನಿಯರ್ ಸೀಸನ್ 2ರ ವಿನ್ನರ್ ವಂಶಿ ಆರ್ಕೆ, ಅಂದರೆ ವಂಶಿ ರತ್ನಕುಮಾರ್ ಆಕೆಯ ಫುಲ್ ಹೆಸರು. ಸೊ ಮಹಾನಟಿ ಶೋನ ಸ್ಪರ್ಧಿಯಾಗಿದ್ದಾರೆ. ಈಗಲೇ ಈಕೆಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಸೊ ಡ್ರಾಮಾ ಜೂನಿಯರ್ಸ್ನಲ್ಲಿ ನಟನೆ ತರಬೇತಿಯನ್ನು ಪಡ್ಕೊಂಡಿದ್ದಂತಹ ವಂಶಿ ಮತ್ತೊಮ್ಮೆ ತಮ್ಮ ಮೋಹಕ ನಟನೆಯಿಂದ ಎಲ್ಲರ ಗಮನವನ್ನು ಸೆಳೀತಾ ಇದ್ದಾರೆ. ಈಕೆಗೆ ಜೂನಿಯರ್ ಪ್ರೇಮ ಅಂತಲೇ ಕರೀತಾರೆ, ನೋಡೋದಕ್ಕೆ ಹಾಗೇನೇ ಇದ್ದಾಳೆ ಅಂತ. ಸೊ ಡ್ರಾಮಾ ಜೂನಿಯರ್ಸ್ನಿಂದ ಹೊರಬಂದ ಬಳಿಕ ಬಾಲ ಕಲಾವಿದೆಯಾಗಿ ವಂಶಿ ನಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಕೆ ಮೂಲತಃ ಮಂಗಳೂರಿನವರು. ಸುದೀಪ್ ಜೊತೆ ಯಾವ ಸಿನಿಮಾದಲ್ಲಿ ನಟಿಸಿದ್ದಾರೆ ಅನ್ನುವಂಥ ಕ್ಯೂರಿಯಾಸಿಟಿ ನಿಮಗೆ ಇರ್ಬೋದು. ಹೌದು, 2019ರಲ್ಲಿ ಬಿಡುಗಡೆಯಾದಂತಹ ಪೈಲ್ವಾನ್ ಸಿನಿಮಾದಲ್ಲಿ ವಂಶಿ ಬಾಲನಟಿಯಾಗಿ ನಟಿಸಿದರು. ಸುದೀಪ್ ಆಗಿರ್ಬೋದು, ಸುನೀಲ್ ಶೆಟ್ಟಿ ಆಗಿರ್ಬೋದು, ಆಕಾಂಕ್ಷಾ ಸಿಂಗ್ ಆಗಿರ್ಬೋದು, ಅವಿನಾಶ್ ಆಗಿರ್ಬೋದು, ಸುಶಾಂತ್ ಸಿಂಗ್ ಆಗಿರ್ಬೋದು, ಸಾಕಷ್ಟು ಜನ ಈ ಚಿತ್ರದಲ್ಲಿ ನಟಿಸಿದರು. ವಂಶಿ ಮತ್ತು ಸುದೀಪ್ ನಡುವಿನ ಸಂಭಾಷಣೆಯ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ವೈರಲ್ ಆಗ್ತಾ ಇರುತ್ತೆ. ಸುದೀಪ್ ಜೊತೆ ಕ್ಲಿಕ್ಕಿಸ್ಕೊಂಡಿದ್ದಂಥ ಫೋಟೋಗಳನ್ನು ವಂಶಿ ತಮ್ಮ ಫೇಸ್ಬುಕ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ಅಂದರೆ ಹಿಂದೆ ಹೇಗಿತ್ತು ಈಗ ಹೇಗೆ ಅನ್ನುವಂಥ ಒಂದಷ್ಟು ಫೋಟೋಸ್ಗಳನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ನಮ್ಮೂರ ಮಂದಾರ ಹೂವೆ ಕನ್ನಡ ಚಿತ್ರರಂಗದ ಐಕಾನಿಕ್ ಸಿನಿಮಾ ಇದು. ಇದರಲ್ಲಿ ಕೂಡ ಈಕೆ ನಟಿಸಿದ್ದಾರೆ. ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದ ತ್ರಿಕೋನ ಪ್ರೇಮಕಥೆ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್ ಆಗಿರ್ಬೋದು ಪ್ರೇಮ ನಟಿಸಿದ್ರು. ಈ ಚಿತ್ರದ ಪ್ರೇಮ ನಟಿಸಿದ್ದಂತಹ ಸುಮಾ ಪಾತ್ರದಲ್ಲಿ ವಂಶಿ ಪರಕಾಯ ಪ್ರವೇಶವನ್ನು ಮಾಡಿದರು. ಅಂದರೆ ಓಂ ಸಿನಿಮಾದ ಪ್ರೇಮ ಪಾತ್ರವನ್ನು ಆಡಿಷನ್ನಲ್ಲಿ ವಂಶಿ ಮಾಡಿದರು. ಅದಾದ ಮೇಲೆ ಈಕೆಗೆ ಎಲ್ಲರೂ ಕೂಡ ಜೂನಿಯರ್ ಪ್ರೇಮ ಅಂತಲೇ ಕರೆಯೋದಕ್ಕೆ ಶುರು ಮಾಡ್ತಾರೆ. ಇದೀಗ ವಂಶಿ ಸುದೀಪ್ ಜೊತೆಗೆ ನಟಿಸಿದ್ದಂಥ ಆ ಒಂದು ತುಣುಕುಗಳು ವೈರಲ್ ಆಗ್ತಾ ಇದೆ. ಸೊ ವಂಶಿ ಸೆಲೆಬ್ರಿಟಿ ಕೂಡ ಹೌದು. ಸೊ ಆಕೆ ಚೆನ್ನಾಗಿ ನಟನೆ ಮಾಡ್ತಾರೆ. ಮಹಾನಟಿಲೂ ಕೂಡ ಈಕೆ ವಿನ್ನರ್ ಆಗಬೇಕು ಅಂತ. ಸೊ ಈಗಾಗಲೇ ಆಲ್ರೆಡಿ ಆಕೆಗೆ ಸಾಕಷ್ಟು ಒಳ್ಳೆ ಪಾಯಿಂಟ್ಸ್ಗಳು ಬರ್ತಾ ಇದೆ. ಸೊ ಆಕೆಯ ನಟನೆಯನ್ನು ಜಡ್ಜಸ್ ಇಷ್ಟಪಡ್ತಾ ಇದ್ದಾರೆ, ಅಭಿಮಾನಿಗಳು ಕೂಡ ಇಷ್ಟಪಡ್ತಾ ಇದ್ದಾರೆ. ಆದರೆ ಈಕೆ ಸಿನಿಮಾದಲ್ಲಿ ನಟಿಸಿದ್ರು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ. ಡ್ರಾಮಾ ಜೂನಿಯರ್ಸ್ ವಿನ್ನರ್ ಅನ್ನುವಂಥದ್ದು ಜೀ ಕನ್ನಡದಲ್ಲಿ ಆಡಿಷನ್ಗೆ ಬಂದಂಥ
ಇರುವಂಥ ಸಂದರ್ಭದಲ್ಲೇ ಆ್ಯಂಕರ್ ಅನುಶ್ರೀ ಅವರು ಹೇಳ್ಕೊಂಡಿದ್ರು. ಆಗ ಹೇಗಿದ್ರು ಅವರು, ಏನು ನಟನೆ ಮಾಡ್ತಿದ್ರು ಅದ್ರ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ರು. ಡ್ರಾಮಾ ಜೂನಿಯರ್ಸ್ ವಿನ್ನರ್ ಕೂಡ ಹೌದು. ಅದಾದ ಮೇಲೆ ಆಕೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರ ಬಗ್ಗೆ ಎಲ್ಲೂ ಕೂಡ ವೈರಲ್ ಆಗಿಲ್ಲ. ಬಟ್ ಈಗ ಇದ್ರ ಬಗ್ಗೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೊ ಸ್ನೇಹಿತರೆ, ಮಹಾನಟಿ ರಿಯಾಲಿಟಿ ಶೋ ಅಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.